5ನೇ ಸ್ಕಂದದಲ್ಲಿ ಮೊದಲು ಪ್ರಿಯವೃತನ ಪರಿವಾರದ ಸೃಷ್ಟಿ ವಿಸ್ತಾರವನ್ನೆಲ್ಲ ಹೇಳ್ತಾರೆ. ಸ್ವಯಂಭುವ ಮನು ಮತ್ತು ಶತರೂಪೆಯ 4 ಮಕ್ಕಳ ಪರಿವಾರದ ವಿವರಣೆ ಎಲ್ಲ ಹಿಂದಿನ ಸ್ಕಂದದಲ್ಲಿ ಬಂತು. ಆಕೂತಿ, ಪ್ರಸೂತಿ, ದೇವಹೂತಿ ಮತ್ತು ಉತ್ತಾನಪಾದ. ಈ ಸ್ಕಂದದಲ್ಲಿ ಪ್ರಿಯವೃತನ ಪರಂಪರೆಯೆಲ್ಲ ಬರ್ತದೆ. ಈ ಪರಂಪರೆಯ ವಿಸ್ತಾರವೆಲ್ಲ ನಾನು ಇಲ್ಲಿ ಹೇಳ್ದಿಲ್ಲ, ಅದು ನನ್ನ ಸೃಷ್ಟಿ ವಿಸ್ತಾರದ ವಿಡಿಯೋದಲ್ಲಿ ಉಂಟು. ಆದರೆ ಈ ಪರಂಪರೆಯಲ್ಲಿ ಬರುವಂಥ ಕೆಲವು ಕಥೆಗಳನ್ನೆಲ್ಲ ನಾವಿಲ್ಲಿ ನೋಡುವ. ಈ ಪ್ರಿಯವ್ರತನ ಪರಂಪರೆಯಲ್ಲಿಯೇ ಭಗವಂತನ ಅವತಾರನಾದಂಥ ವೃಷಭದೇವ ಹುಟ್ಟುತ್ತಾನೆ. ವೃಷಭದೇವನ ಅವತಾರ ಆದದ್ದು ಸ್ವಯಂಭುವ ಮನ್ವಂತರದಲ್ಲಿ. ಆವಾಗದ ಇಂದ್ರ ಯಜ್ಞನಾಮಕ ಭಗವಂತನೇ ಆಗಿದ್ದ. ಒಂದು ಬಾರಿ ಯಜ್ಞನಾಮಕ ಭಗವಂತನಿಗೆ ವೃಷಭದೇವನಿಗೆ ಒಂದು ಸ್ಪರ್ಧೆ ನಡೀತು. ಯಜ್ಞನಾಮಕ ಭಗವಂತ ಮಳೆ ಬರಿಸಲಿಲ್ಲ ಹೇಳಿ ಕೂತ್ರೆ ವೃಷಭದೇವ ಮಳೆ ಬರಿಸುವಾಗೆ ಮಾಡಿದ ಹೇಳಿ ಭಗವಂತಂದೊಂದು ಲೀಲೆ ಅಷ್ಟೆ. ವೃಷಭದೇವ ತುಂಬ ವರ್ಷಗಳು ರಾಜ್ಯವಾಳಿ ಆದಮೇಲೆ ತನ್ನ ಮಗನಾದಂತಹ ಭರತನನ್ನು ಪಟ್ಟಾಭಿಷೇಕ ಮಾಡಿ ಅವನು ಕಾಡಿಗೆ ಹೋಗಿಬಿಡ್ತಾನೆ. ಹೋಗುವ ಮುಂಚೆ ತನ್ನ ಪ್ರಜೆಗಳಿಗೆ ಒಂದು ಮಾತನ್ನು ಹೇಳ್ತಾನೆ. ದೇವಾಸುರೇಭ್ಯೋ ಮಘವಾನ್ ಪ್ರಧಾನ ದಕ್ಷಾದಯೋ ಬ್ರಹ್ಮಸುತಾಸ್ತು ತೇಷಾಂ ಭವಃ ಪರಃ ಸೋತ್ಥ ವಿರಿಂಚ ವೀರ್ಯ ಸಮತ್ಪರೋಹಂ ದ್ವಿಜದೇವದೇವ. ಇಂದ್ರ ಎಲ್ಲ ದೇವತೆಗಳಲ್ಲಿ ಅಸುರರಲ್ಲಿ ಶ್ರೇಷ್ಠನಾದವನು. ದೇವಾಸುರೇಭ್ಯೋ ಮಘವಾನ್ ಪ್ರಧಾನ ದಕ್ಷಾದಯ ಬ್ರಹ್ಮಸುತಾಸ್ತು ತೇಷಾಂ. ದಕ್ಷ ಮತ್ತು ಎಲ್ಲ ಪ್ರಜಾಪತಿಗಳಲ್ಲಿ ಋಷಿಗಳಲ್ಲಿ ಎಲ್ಲ ಶ್ರೇಷ್ಠನಾದವನು ಇಂದ್ರನೇ. ಭವಃ ಪರಃ, ಈ ಇಂದ್ರನಿಂದಲೂ ಶ್ರೇಷ್ಠನಾದವನು ಶಿವ. ಸೋತ್ಥ ವಿರಿಂಚ ವೀರ್ಯ, ಶಿವನಿಗೂ ಶ್ರೇಷ್ಠನಾದವನು ಚತುರ್ಮುಖ ಬ್ರಹ್ಮ. ಸಮತ್ಪರಃ, ಆ ಚತುರ್ಮುಖ ಬ್ರಹ್ಮನಿಂದಲೂ ಶ್ರೇಷ್ಠನಾದವನು ನಾನು ಹೇಳಿ ಹೇಳ್ತಾ ಇದ್ದಾನೆ. ಅಂದರೆ ನಾನೇ ಭಗವಂತ ಹೇಳಿ ಇಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಅಂಥ ನಾನು ಅಹಂ ದ್ವಿಜದೇವ ದೇವ, ಅಂದರೆ ನಾನು ಜ್ಞಾನಿಗಳ ದೇವರು ಹೇಳಿ ಒಂದರ್ಥ, ಅಥವಾ ಇನ್ನೊಂದರ್ಥ ನಾನು ಜ್ಞಾನಿಗಳನ್ನು ಗೌರವಿಸ್ತೇನೆ ಹೇಳಿ. ಹೀಗೆ ಹೇಳಿ ವೃಷಭದೇವ ಕಾಡಿಗೆ ಹೊರಟೋದ. ಕಾಡಲ್ಲಿ ಅವನೊಂದು ರೀತಿ ಅವಧೂತನಾಗಿದ್ದು ಬಿಟ್ಟ. ಏನು ಬೇಡ ಹೇಳಿ ವಿರಕ್ತ ಜೀವನ ಬಾಳ್ತಿದ್ದ. ಒಂದು ವಿಚಿತ್ರ ರೀತಿಯಲ್ಲಿ ಬದುಕ್ತಿದ್ದ. ಕೂದಲೆಲ್ಲ ಬೆಳೆಸ್ಕೊಂಡು ಕೈಯಲ್ಲಿಯೇ ಕೂದಲನ್ನು ಕಿತ್ತುದು, ಯಾರೇನಾದರೂ ಕೊಟ್ಟರೆ ತಿನ್ನೋದು, ಇಲ್ಲ ಸುಮ್ಮನೆ ಕಲ್ಲಾಗೆ ಕೂತು ಬಿಡೋದು, ಹೀಗೆ ಹುಚ್ಚನಾಗೇ ಬದುಕ್ತಿದ್ದ. ಕರ್ನಾಟಕದ ಆರ್ಹತಾನೆಂಬಂಥ ಒಂದು ರಾಜ ವೃಷಭದೇವನನ್ನು ಕಂಡು ಅವನು ಮಾಡೋದನ್ನೆಲ್ಲ ಅಪಾರ್ಥ ಮಾಡಿಕೊಂಡು ಹೀಗೆ ಇರಬೇಕು ಹೇಳಿ ಜೈನ ಮತವನ್ನು ಪ್ರಾರಂಭಿಸಿದ ಹೇಳಿ ಭಾಗವತದಲ್ಲಿ ಹೇಳ್ತಾರೆ. ಇನ್ನು ಮುಂದೆ ಭಾಗವತದಲ್ಲಿ ಭರತನ ಕತೆ ಬರ್ತದೆ. ಭರತನೇ ವೃಷಭದೇವನ ಮಗ. ಅವನಿಂದಾಗಿಯೇ ಭಾರತ ದೇಶಕ್ಕೆ ಭಾರತ ಹೇಳಿ ಹೆಸರು ಬಂದದ್ದು. ಈ ಭರತ ಅವನ ಜೀವನದ ಅಂತ್ಯದಲ್ಲಿ ಕಾಡಲ್ಲಿ ಹೋಗಿ ಬದುಕ್ತಾ ಇದ್ದ. ಆವಾಗ ಅವನೊಂದು ಜಿಂಕೆಯನ್ನು ಸಾಕಿ ಸಾಯುವಾಗ ಆ ಜಿಂಕೆ ಬಗ್ಗೆನೇ ಆಲೋಚನೆ ಮಾಡಿ ಸಾಯ್ತಾನೆ. ಅದರಿಂದಾಗಿ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟುತ್ತಾನೆ. ಅದಾದಮೇಲೆ ಆ ಜನ್ಮದಲ್ಲಿ ತೀರಿ ಹೋಗುವಾಗ ಅವನು ತನ್ನ ಮನುಷ್ಯ ದೇಹ ಅವನಿಗೆ ನೆನಪು ಬರ್ತದೆ. ಆ ಮನುಷ್ಯ ದೇಹದ ನೆನಪಿನಿಂದಾಗಿ ಪುನಃ ಮನುಷ್ಯನಾಗಿ ಹುಟ್ಟಿ ಆವಾಗ ಅವನ ತಂದೆ ಅವನಿಗೆ ಭರತ ಹೇಳಿಯೇ ಹೆಸರಿಡ್ತಾರೆ ಪುನಃ. ಇದೇ ಜಡಭರತನ ಕಥೆ. ಜಡಭರತ ಒಂದು ರೀತಿಯ ವಿರಕ್ತ ಜೀವನವನ್ನು ಬಾಳ್ತಿದ್ದ. ಯಾರಾದರೂ ಕೆಲಸಕ್ಕೆ ಕರೆದ್ರೆ ಬಂದು ಕೆಲಸ ಮಾಡ್ತಿದ್ದ, ಯಾರಾದರೂ ತಿನ್ನಲಿಕ್ಕೆ ಕೊಟ್ಟರೆ ತಿಂತಿದ್ದ, ಎಲ್ಲಿ ಮಲಗಲಿಕ್ಕೆ ಸಿಕ್ಕಿತ್ತೋ ಅಲ್ಲಿಯೇ ಮಲಗ್ತಿದ್ದ. ಒಂದು ದಿನ ರಹುಗಣ ಎಂಬ ಸಿಂಧು ದೇಶದ ರಾಜ ಕಪಿಲಾಶ್ರಮಕ್ಕೆ ಜ್ಞಾನೋಪದೇಶಕ್ಕೆ ಹೋಗ್ತಾ ಇರುವಾಗ ಅವನಿಗೆ ಪಲ್ಲಕ್ಕಿ ಹೊರಲಿಕ್ಕೆ ಒಂದು ಮನುಷ್ಯ ಕಮ್ಮಿ ಆಗಿರ್ತಾನೆ. ಆವಾಗ ಈ ಜಡಭರತನನ್ನು ಕಂಡು ಪಲ್ಲಕ್ಕಿ ಹೊರಲಿಕ್ಕೆ ಕರೀತಾರೆ. ಜಡಭರತ ಸುಮ್ಮನೆ ಬಂದು ಪಲ್ಲಕ್ಕಿ ಹೊರ್ತಾನೆ. ಅವನು ಹೇಗೇನೋ ಹೊರ್ತಾನೆ. ಪಲ್ಲಕ್ಕಿ ಆಚೆ ಈಚೆ ಅಲ್ಗಾಡ್ತಾ ಇರುವಾಗ ಈ ರಹುಗಣನಿಗೆ ಸಿಟ್ಟು ಬರ್ತದೆ. ಜಡಭರತನ ಕುರಿತು ಅಪಹಾಸ್ಯ ಮಾಡ್ತಾನೆ. ಒಳ್ಳೆ ಹೃಷ್ಟಪುಷ್ಟನಾಗಿರುವ ಲಟ್ಟನಾಗಿರುವ ಜಡಭರತನನ್ನು ಕುರಿತು ಹೇಳ್ತಾನೆ, ಏನು ತುಂಬ ಶಕ್ತಿಹೀನನಾಗಿದ್ದಿ, ನಡೆದು ಸುಸ್ತಾಗಿರಬೇಕು ಹೇಳಿ ಸರ್ಕ್ಯಾಸ್ಟಿಕ್ ಆಗಿ ತಮಾಷೆ ಮಾಡ್ತಾನೆ. ಹೀಗಿರುವಾಗ ಇಷ್ಟು ದಿನ ಮಾತೇ ಆಡದಂಥ ಜಡಭರತ ಮಾತಾಡ್ತಾನೆ. ತ್ವಯೋದಿತಂ ವ್ಯಕ್ತಂ ಅವಿಪ್ರಲಬ್ಧಂ ಭರ್ತುಃ ಸಮೇ ಸ್ಯಾದ್ ಯದಿ ವೀರಭಾರ ಗಂತುರ್ಯದಿ ಸ್ಯಾದಧಿಗಮ್ಯ ಮಧ್ವಾ ಪೀವೇತಿ ಚಾವಂ ನವಿದಾಂ ಪ್ರವಾದ. ತ್ವಯೋದಿತಂ ವ್ಯಕ್ತಂ ಅವಿಪ್ರಲಬ್ಧಂ, ನೀನು ಹೇಳೋದೆಲ್ಲ ನಿಜ ವೀರ, ಓ ರಾಜನೇ. ಆದರೆ ಭಾರಃ ಭರ್ತುಃ ಸಮೇ ಸ್ಯಾತ್ ಯದಿ, ಭಾರ ಆಗಬೇಕಾದ್ರೆ ನಾನೇನಾದರೂ ಹೊತ್ಕೊಂಡಿರ್ಬೇಕಲ್ಲ. ನೀನು ಹೇಳಿದಿ ತುಂಬ ಭಾರ ಆಗಿರಬೇಕು, ನಿನಗೆ ತುಂಬ ಸುಸ್ತಾಗಿರ್ತೀಯ ಹೇಳಿ. ಆದರೆ ನಾನೇನು ಹೊತ್ಕೊಂಡೇ ಇಲ್ಲ, ನನಗೆ ಭಾರ ಹೇಗಾಗ್ತದೆ ಹೇಳಿ ಕೇಳ್ತಾನೆ. ನಾನೇನು ಹೊತ್ಕೊಂಡಿಲ್ಲ. ಗಂತುಹು ಯದಿ ಸ್ಯಾತ್ ಅಧಿಗಮ್ಯ ಮಧ್ವ, ಸುಸ್ತಾಗಬೇಕಿದ್ರೆ ನಾನು ನಡೀತಾ ಇರಬೇಕಲ್ಲ, ಆದರೆ ನಾನು ನಡೀತಾನೇ ಇಲ್ಲ ಹೇಳಿ ಹೇಳ್ತಾನೆ. ಪೀವೇತಿ ಚಾವಂ, ನಾನು ಗಟ್ಟಿ ಇದ್ದೆ ದುರ್ಬಲನಾಗಿದ್ದೆ ಹೇಳಿ ಎಲ್ಲ ಹೇಳ್ತಿ, ಅದೆಲ್ಲ ಜೀವಕ್ಕೇನಾದರೂ ಗಟ್ಟಿ ದುರ್ಬಲ ಹೇಳಿ ಉಂಟಾ? ನವಿದಾಂ ಪ್ರವಾದ, ತಿಳಿದವ್ರು ಹೀಗೆ ಮಾತಾಡ್ದಿಲ್ಲ ಹೇಳಿ ಹೇಳಿಬಿಡ್ತಾನೆ. ಅಂದರೆ ಇದರಲ್ಲಿ ಎರಡು ವಿಷಯಗಳು. ಒಂದೇನೆಂದರೆ ನಾವೇನೂ ಹೊತ್ಕೊಳ್ದಿಲ್ಲ, ಎಲ್ಲ ಹೊರುವವನು ಭಗವಂತ. ಭಾರಭೃತ್ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ಎಲ್ಲವನ್ನೂ ಹೊರುವವನು ಅವನು, ಎಲ್ಲ ಭಾರವನ್ನು ಹೊರುವವನು ಭಗವಂತ ಹೇಳಿ. ಇನ್ನು ಎರಡನೇ ವಿಷಯ, ಜೀವ ಮತ್ತು ದೇಹ ಬೇರೆ ಹೇಳಿ ಜಡಭರತನಿಗೆ ಮನವರಿಕೆ ಆಗಿದೆ. ಈ ದೇಹದಲ್ಲಿರುವಂಥ ಜೀವ ಮತ್ತು ಈ ದೇಹ ಒಂದೇ ಅಲ್ಲ ಹೇಳಿ. ಹಾಗೆ ನಾನು ಎಲ್ಲಿಯೂ ನಡೀತಾ ಇಲ್ಲ, ನಾನು ಎಲ್ಲಿಯೂ ಹೋಗ್ತಾ ಇಲ್ಲ, ನಾನೇನೂ ಹೊರ್ತಾ ಇಲ್ಲ. ನಾನು ಈ ದೇಹದ ಒಳಗಿರುವಂಥ ಜೀವಕ್ಕೆ ದಪ್ಪ ಸಪುರ ಉದ್ದ ಗಿಡ್ಡ ದುರ್ಬಲ ಬಲಿಷ್ಠ ಹೇಳುವಂಥ ಏನು ವಿಶೇಷಣಗಳು ಹಾಕ್ಲಿಕ್ಕೆ ಆಗದಿಲ್ಲ ಹೇಳಿ ಹೇಳ್ತಾ ಇದ್ದಾನೆ. ಇದನ್ನೇ ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ ಹೇಳಿ ಹೇಳ್ತಾರೆ.
ಅವನಿಗೆ ತಾನು ಯಾರು ಹೇಳಿ ಗೊತ್ತಾಗಿದೆ, ನಾನು ಈ ದೇಹ ಅಲ್ಲ, ಈ ಜೀವ, ಮತ್ತು ಈ ಜೀವ ಏನೂ ಮಾಡೋದಿಲ್ಲ, ಎಲ್ಲ ಮಾಡೋದು ಭಗವಂತನೇ ಹೇಳಿ ಅವನಿಗೆ ತಿಳಿದು ಬಿಟ್ಟಿದೆ. ಇನ್ನು ಇದನ್ನೇ ಇನ್ನೂ ಸ್ಪಷ್ಟವಾಗಿ ಹೇಳ್ತಾನೆ. ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ ಯಃ ಪಾರ್ಥಿವ ಪಾರ್ಥಿವ ಕಸ್ಯ ಹೇತೋಃ ತಸ್ಯಾಪಿ ಚಾಂಘ್ರ್ಯೋರಧಿಗುಲ್ಫಜಂಘಾ ಜಾನೂರು ಮಧ್ಯೋರಶಿರೋಧರಾಂಸಾಃ ಅಂಸೇಧಿ ದಾರ್ವಿ ಶಿಬಿಕಾ ಚ ಯಸ್ಯಾಂ ಸೌವೀರರಾಜೇತ್ಯಪದೇಶ ಆಸ್ತೆ ಯಸ್ಮಿನ್ ಭವಾನ್ ರೂಢ ನಿಜಾಭಿಮಾನೋ ರಾಜಾಸ್ಮಿ ಸಿಂಧುಶ್ವಿತಿ ದುರ್ಮದಾಂಧಃ. ಅವನು ಹೇಳ್ತಾನೆ, ನೀನು ಹೇಳಿದಿ ನಾನು ಸರಿ ಹೊರ್ತಾ ಇಲ್ಲ ಈ ಪಲ್ಲಕ್ಕಿಯನ್ನು ಹೇಳಿ. ಆದರೆ ಇಲ್ಲಿ ನಿಜವಾಗಿ ನೋಡಿದರೆ ಏನಾಗ್ತಾ ಉಂಟಂದರೆ, ಅಯಂ ಜನಃ ನಾಮ ಚಲಂ ಪೃಥಿವ್ಯಾಂ, ಈ ಭೂಮಿ ಮೇಲೆ ಜನ ಹೇಳಿ ಮನುಷ್ಯ ಹೇಳುವಂತಹ ಒಂದು ವಸ್ತು ಓಡಾಡ್ತಾ ಉಂಟು. ಆದರೆ ಯಃ ಪಾರ್ಥಿವ ಪಾರ್ಥಿವ ಕಸ್ಯ ಹೇತು, ಆದರೆ ಅದು ಭೂಮಿ ಮೇಲೆ ಅವನು ಓಡಾಡ್ತಾ ಇದ್ದಾನೆ ಹೇಳಿ ಯಾಕೆ ಹೇಳಬೇಕು. ತಸ್ಯ ಅಪಿ ಚ ಅಂಘ್ರ್ಯೋಹೋ, ಭೂಮಿ ಮೇಲೆ ಇರುವುದು 2 ಪಾದಗಳು. ಆ ಪಾದದ ಮೇಲೆ ಅಧಿಗುಲ್ಫ ಜಾನು ಊರು ಮಧ್ಯೋರ ಶಿರೋಧರ ಅಂಸಾಹ, ಆ 2 ಪಾದಗಳ ಮೇಲೆ ಆ್ಯಂಕಲ್ಸ್ ಉಂಟು. ಆ ಆ್ಯಂಕಲ್ಸಿನ ಮೇಲೆ ಕಾಲಿನ ಕೆಳಭಾಗ ಉಂಟು, ಅದರ ಮೇಲೆ ಮೊಣಗಾಲು, ಅದರ ಮೇಲೆ ತೊಡೆ, ಅದರ ಮೇಲೆ ಸೊಂಟ, ಅದರ ಮೇಲೆ ಹೊಟ್ಟೆ, ಹೊಟ್ಟೆ ಮೇಲೆ ಭುಜ, ಕುತ್ತಿಗೆ. ಅಂಸೆ ಅಧಿ, ಆ ಭುಜಗಳ ಮೇಲೆ ದರ್ವಿ ಶಿಬಿಕಾಚ, ಒಂದು ಮರದಿಂದ ಮಾಡಿದಂಥ ಪಲ್ಲಕ್ಕಿ ಉಂಟು. ಯಸ್ಯಾಂ ಸೌವೀರ ರಾಜ ಇತಿ ಅಪದೇಶ ಆಸ್ತೆ, ಆ ಪಲ್ಲಕ್ಕಿಯೊಳಗೆ ಸೌವೀರ ದೇಶದ ರಾಜ ಹೇಳಿ ಜನರು ಕರೆಯುವಂಥ ಒಂದು ಶರೀರ ಉಂಟು. ಯಸ್ಮಿನ್ ಭವಾನ್ ರೂಢ, ಆ ಶರೀರದೊಳಗೆ ನೀನಿದ್ದಿ. ನಿಜಾಭಿಮಾನ ರಾಜಾಸ್ಮಿ ಸಿಂಧೂಷು ಇತಿ ದುರ್ಮದಾಂಧಃ, ನಾನು ಸಿಂಧು ದೇಶದ ರಾಜ ಹೇಳಿ ಗರ್ವದಿಂದ ಮದದಿಂದ ಅಂಧನಾದಂಥ ನೀನು ಆ ಶರೀರದೊಳಗೆ ಕೂತಿದ್ದಿ. ಅಂದರೆ ಇಲ್ಲಿ ಪುನಃ ಅವನು ಅದೇ ಹೇಳೋದು, ಶರೀರ ಬೇರೆ ಜೀವ ಬೇರೆ. ಭೂಮಿ ಮೇಲೆ ಪಾದ ಉಂಟು, ಪಾದದ ಮೇಲೆ ಕಾಲುಂಟು, ಕಾಲಿನ ಮೇಲೆ ಸೊಂಟ, ಸೊಂಟದ ಮೇಲೆ ಹೊಟ್ಟೆ, ಹೊಟ್ಟೆಯ ಮೇಲೆ ಭುಜ, ಭುಜದ ಮೇಲೆ ಈ ಪಲ್ಲಕ್ಕಿ, ಪಲ್ಲಕ್ಕಿಯೊಳಗೆ ಒಂದು ಶರೀರ, ಆ ಶರೀರದೊಳಗೆ ನೀನಿದ್ದಿ. ನೀನು ಏನು ಮಾಡ್ತಾ ಇಲ್ಲ, ನಾನು ಏನು ಮಾಡ್ತಾ ಇಲ್ಲ ಹೇಳಿಬಿಟ್ಟ. ಅದಾದಮೇಲೆ ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ನಿಂಗೆ ಈ ಗರ್ವಕ್ಕೆ ಕಾರಣನೇ ಇಲ್ಲ. ನಾನು ಸಿಂಧು ದೇಶದ ರಾಜ ಹೇಳುವಂಥ ಗರ್ವಕ್ಕೆ ಕಾರಣನೇ ಇಲ್ಲ. ನೀನು ಇರುವ ಮುಂಚೆಯೂ ಈ ಸಿಂಧು ದೇಶ ಇತ್ತು, ಈ ಭೂಮಿ ಇತ್ತು. ನೀನು ಹೋದ ಮೇಲೆಯೂ ಈ ಭೂಮಿ ಇರ್ತದೆ, ಈ ಸಿಂಧು ದೇಶ ಇರ್ತದೆ. ನಿಂದು ಏನಿಲ್ಲ ಇಲ್ಲಿ, ನಿಂಗೆ ಈ ಒಡೆತನನೇ ಇಲ್ಲ ಹೇಳಿಬಿಡ್ತಿದ್ದಾನೆ ರಾಜನಿಗೆ. ಅಂದರೆ ಇಲ್ಲಿ ಮುಖ್ಯವಾಗಿ ಹೇಳಿದ್ದು ಜೀವ ಬೇರೆ ಶರೀರ ಬೇರೆ. ಜೀವನೂ ಏನು ಮಾಡೋದಿಲ್ಲ, ಶರೀರನೂ ಏನು ಮಾಡೋದಿಲ್ಲ. ಎಲ್ಲ ಹೊರುವವನು ಎಲ್ಲ ಮಾಡುವವನು ಭಗವಂತನೇ. ಒಡೆತನವೂ ಇಲ್ಲ ಜೀವನಿಗೆ, ಎಲ್ಲದರ ಒಡೆಯನೂ ಭಗವಂತನೇ ಹೇಳಿ. ಇನ್ನು ಅವನು ರಹುಗಣನಿಗೆ ಹೇಳ್ತಾನೆ, ನೀನು ಈ ಸಂಸಾರದ ವಿಷಯಗಳಲ್ಲಿ ತೊಡಗಿ ಇಲ್ಲಿಯೇ ಇರುವಂಥ ಸುಖಗಳನ್ನೆಲ್ಲ ಬಯಸ್ತಾ ಇದ್ದರೆ ನೀನು ಕಪಿಲಾಶ್ರಮಕ್ಕೆ ಹೋಗಿ ಜ್ಞಾನೋಪದೇಶ ಪಡೆದ್ರೂ ವ್ಯರ್ಥವಾಗ್ತದೆ, ನಿನಗೆ ವೇದಗಳ ಅರ್ಥ ಆಗ್ದಿಲ್ಲ ಹೇಳ್ತಾನೆ. ಮೊದಲು ಈ ಭ್ರಮೆಯಿಂದ ಹೊರಗೆ ಬರಬೇಕು, ಈ ನಿದ್ರೆಯಿಂದ ಎಚ್ಚರಿಕೆ ಆಗಬೇಕು. ಈ ಸಂಸಾರದ ಸುಖವೇ ಸುಖ ಹೇಳುವಂಥ ಭ್ರಮೆಯನ್ನು ನಾವು ದೂರ ಮಾಡಿ ಆ ನಿದ್ರೆಯಿಂದ ಎಚ್ಚರವಾದ ಮೇಲೆ ನಮಗೆ ವೇದಗಳ ಅರ್ಥ ಆಗ್ತದೆ ಹೇಳ್ತಾ ಇದ್ದಾನೆ. ಇದೆಲ್ಲ ಕೇಳಿ ಆದಮೇಲೆ ರಹುಗಣನಿಗೆ ಅನ್ನಿಸ್ತದೆ, ನಿಜವಾದ ಜ್ಞಾನಿಗಳು ಎಲ್ಲಿರ್ತಾರೆ ಹೇಳಿ ನಮಗೆ ತಿಳಿಲಿಕ್ಕೇ ಆಗ್ದಿಲ್ಲ. ಈ ಜಡಭರತನನ್ನು ನೋಡಿ ಏನೋ ಅಂದ್ಕೊಂಡ್ಬಿಟ್ಟ ಅವನು, ನೋಡಿದರೆ ಅವನು ಇಷ್ಟು ದೊಡ್ಡ ಜ್ಞಾನಿ. ಅದಕ್ಕೆ ಒಂದು ಮಾತು ಹೇಳ್ತಾನೆ, ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮ ಆವಟುಭ್ಯ ಯೇ ಬ್ರಾಹ್ಮಣ ಗಾಮ್ ಅವಧೂತಲಿಂಗಾಶ್ಚರಂತಿ ತೇಭ್ಯ ಶಿವಮಸ್ತು ರಾಜ್ಞಾಂ. ನಮೋ ಮಹದ್ಭ್ಯೋಸ್ತು, ದೊಡ್ಡ ಜ್ಞಾನಿಗಳಿಗೆಲ್ಲ ನಮಸ್ಕಾರ. ನಮಃ ಶಿಶುಭ್ಯ, ಅವ್ರು ಶಿಶುಗಳಾಗಿರ್ಬೋದು. ನಮೋ ಯುವಭ್ಯ, ಯುವಕರಾಗಿರ್ಬೋದು. ನಮಃ ಆವಟುಭ್ಯ, ಹೊಸ ಬ್ರಹ್ಮಚಾರಿಗಳಾಗಿರ್ಬೋದು. ಯೇ ಬ್ರಾಹ್ಮಣ ಗಾಮ, ಭೂಮಿಯನ್ನು ಸಂಚರಿಸುವ ಬ್ರಾಹ್ಮಣರಾಗಿರ್ಬೋದು. ಅವಧೂತ ಲಿಂಗಾಚರಂತಿ, ಎಲ್ಲವನ್ನೂ ಬಿಟ್ಟುಬಿಟ್ಟು ಅವಧೂತರಾಗಿ ತಿರುಗ್ತಾ ಇರ್ಬೋದು. ಅವರನ್ನು ಕೆಲವರು ನೋಡಿದರೆ ಹುಚ್ಚರು ಹೇಳಿ ಅಂದ್ಕೊಳ್ಳುವಾಗಿರ್ಬೋದು. ಹೇಗಿದ್ದರೂ ಅವರಿಗೆ ನಮಸ್ಕಾರ ಹೇಳಿ. ತೇಭ್ಯ ಶಿವಮಸ್ತು ರಾಜ್ಞಾಂ, ಅವ್ರು ಹೇಗೇ ಇರಲಿ ಅವರಿಗೆ ನಮಸ್ಕಾರ, ಅವರ ಕೃಪೆಯಿಂದ ರಾಜ್ಯಗಳೆಲ್ಲ ಸಮೃದ್ಧವಾಗಲಿ ಹೇಳ್ತಾನೆ. ಇಲ್ಲಿ ಭರತನ ಕಥೆಯನ್ನು ಮುಗಿಸುವಾಗ ಒಂದು ಶ್ಲೋಕ ಬರ್ತದೆ. ಯಜ್ಞಾಯ ಧರ್ಮಪತಯೇ ವಿಧಿನೈಪುಣಾಯ ಯೋಗಾಯ ಸಾಂಖ್ಯಶಿರಸೆ ಪ್ರಕೃತೀಶ್ವರಾಯ ನಾರಾಯಣಾಯ ಹರಯೇ ನಮ ಇತ್ಯುದಾರಂ ಗಾಯನ್ ಮೃಗತ್ವಮಪಿ ಯಃ ಸಮುದಾಜಹಾರ. ಯಜ್ಞಾಯ, ಯಜ್ಞಗಳಲ್ಲೆಲ್ಲ ವಂದಿತನಾದವನು. ಧರ್ಮಪತೆಯೇ, ಧರ್ಮವನ್ನು ರಕ್ಷಿಸುವವನು. ವಿಧಿ ನೈಪುಣಾಯ, ಎಲ್ಲ ಕರ್ಮಗಳು ಮಾಡಲಿಕ್ಕೆ ಶಕ್ತಿ ಕೊಡುವವನು. ಮತ್ತು ಚತುರ್ಮುಖನಿಗೆ ಸೃಷ್ಟಿ ಮಾಡುವಂತಹ ಶಕ್ತಿ ಕೊಡುವವನು. ಯೋಗಾಯ, ಎಲ್ಲ ಇಂದ್ರಿಯಗಳಿಗೆ ಜ್ಞಾನವನ್ನು ಕೊಡುವವನು ಮತ್ತು ಮನಸ್ಸಿಗೆ ಧ್ಯಾನ ಮಾಡುವಂಥ ಶಕ್ತಿ ಕೊಡುವವನು. ಸಾಂಖ್ಯ ಶಿರಸೆ, ಪೂರ್ಣ ಜ್ಞಾನ ಉಳ್ಳವನು. ಪ್ರಕೃತೀಶ್ವರಾಯ, ಪ್ರಕೃತಿಯ ಒಡೆಯ. ಈ ಜಗತ್ತೆಲ್ಲ ಪ್ರಕೃತಿಯಿಂದ ನಿರ್ಮಾಣವಾದದ್ದು, ಜಗತ್ತಿನ ಒಡೆಯ. ನಾರಾಯಣಾಯ, ಓ ನಾರಾಯಣನೇ. ಹರಯೇ, ದುರಿತಗಳನ್ನು ಪಾಪಗಳನ್ನೆಲ್ಲ ನಾಶ ಮಾಡುವವನು, ಸಂಸಾರದಿಂದ ರಕ್ಷಿಸುವವನು. ನಮ, ನಿಂಗೆ ನಮಸ್ಕಾರ. ಹೀಗೆ ಇತಿ ಉದಾರಂ ಗಾಯನ್, ಗಟ್ಟಿಯಾಗಿ ಹಾಡ್ತಿದ್ದಂತೆ ಭರತ. ಮೃಗತ್ವಮಪಿ, ಮೃಗಜನ್ಮದಲ್ಲಿಯೂ ಕೂಡ ಜಿಂಕೆಯಾಗಿ ಹುಟ್ಟಿರುವಾಗಲೂ ಭರತ ಹೀಗೆ ಗಟ್ಟಿಯಾಗಿ ಹಾಡ್ತಿದ್ದಂತೆ.
ಸಮುದಾಜಹಾರ, ಆ ಮೃಗಜನ್ಮವನ್ನು ಸ್ವೀಕರಿಸಿ ಉದ್ಧರಿಸಿದ, ಅದಾದಮೇಲೆ ಕೊನೆಗೆ ತ್ಯಾಗ ಮಾಡಿದ. ಹೀಗೆ ಉತ್ ಆಜಹಾರ, ಸ್ವೀಕರಿಸಿ ಉದ್ಧರಿಸಿ ಕೊನೆಗೆ ತ್ಯಾಗ ಮಾಡಿದ. ಇಂಥ ಜಡಭರತ ಈ ಜನ್ಮದಲ್ಲಿ ಮೋಕ್ಷವನ್ನೇ ಪಡೆದ ಹೇಳಿ ಅವನ ಕಥೆಯನ್ನು ಮುಗಿಸ್ತಾರೆ. ಇನ್ನು ಮುಂದೆ ಇಲ್ಲಿ ಭೂಗೋಳ ಖಗೋಳದ ವರ್ಣನೆ ಎಲ್ಲ ಬರ್ತದೆ. ಆದರೆ ಈ ಭೂಗೋಳ ಖಗೋಳದ ವಿಷಯಗಳನ್ನೆಲ್ಲ ನೋಡುವಾಗ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕಾದದ್ದು ಏನಂದರೆ, ಇಲ್ಲಿ ಈ ಭೂಗೋಳ ಅಂದರೆ ಈ ಭೂಮಿಯ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಈ ಸ್ಥೂಲ ಪ್ರಪಂಚದ ಭೂಮಿ, ಈ ಖಗೋಳದ ಬಗ್ಗೆ ಎಲ್ಲ ಇಲ್ಲಿ ವಿವರಿಸ್ತಾ ಇಲ್ಲ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದರೆ ಇಲ್ಲಿ ಉದಾಹರಣೆಗೆ ಭೂಗೋಳದ ವರ್ಣನೆ ಹೇಳುವಾಗ ಭೂಗೋಳದಲ್ಲಿ 7 ಸಮುದ್ರಗಳುಂಟು ಹೇಳ್ತಾರೆ. ಕಳ್ಳಿನ ಸಮುದ್ರ, ಹಾಲಿನ ಸಮುದ್ರ, ಬೆಣ್ಣೆಯ ಸಮುದ್ರ ಹೇಳಿಯಲ್ಲ. ಇದು ಈ ಭೂಮಿಯ ವರ್ಣನೆ ಅಲ್ಲ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದರೆ ಇದನ್ನು ನಾವು 2 ರೀತಿಯಲ್ಲಿ ಅನ್ವಯಿಸ್ಬೋದು. ಒಂದು, ಸೂಕ್ಷ್ಮ ಪ್ರಪಂಚದ ಬಗ್ಗೆ ಹೇಳ್ತಾ ಇದ್ದಾರೆ ಹೇಳಿ. ನಾವೀಗ ಇರೋದು ಸ್ಥೂಲ ಪ್ರಪಂಚದಲ್ಲಿ, ಈ ಪ್ರಪಂಚ ಅಲ್ಲ, ನಮಗೆ ಕಣ್ಣಿಗೆ ಕಾಣದಿದ್ದಂಥ ಸೂಕ್ಷ್ಮ ಪ್ರಪಂಚದ ವರ್ಣನೆ ಹೇಳ್ತಾ ಇದ್ದಾರೆ ಹೇಳಿ ಒಂದು ಅರ್ಥ. ಇಲ್ಲ, ಇನ್ನೊಂದು ಅರ್ಥ ಆಧ್ಯಾತ್ಮ, ನಮ್ಮ ಈ ದೇಹದ ಬಗ್ಗೆ ಹೇಳ್ತಾ ಇದ್ದಾರೆ, ನಮ್ಮ ದೇಹದಲ್ಲಿಯೇ 7 ಸಮುದ್ರಗಳುಂಟು ಹೇಳಿ. ಅಂದರೆ ಯಾವುದು ಆ 7 ಸಮುದ್ರಗಳು ಅಂದರೆ, 7 ಸಮುದ್ರಗಳಂದರೆ ನಮ್ಮ ದೇಹದಲ್ಲಿರುವಂಥ 7 ಚಕ್ರಗಳು. ಉಪ್ಪು ನೀರಿನ ಸಮುದ್ರ ಅಂದರೆ ಮೂಲಾಧಾರ ಚಕ್ರ, ಕುಂಡಲಿನಿ ಶಕ್ತಿ ಪ್ರಾರಂಭವಾಗುವಂಥ ಸ್ಪೈನಿನ ಬೇಸ್ನಲ್ಲಿರುವಂಥ ಚಕ್ರ. ಕಬ್ಬಿನ ರಸದ ಸಮುದ್ರ ಅಂದರೆ ಸ್ವಾಧಿಷ್ಠಾನ ಚಕ್ರ, ಹೊಕ್ಕಳಿನ ಹತ್ರ ಇರುವಂಥದ್ದು. ಕಳ್ಳಿನ ಸಮುದ್ರ ಅಂದರೆ ಮಣಿಪೂರ ಚಕ್ರ, ಆಲ್ಕೋಹಾಲಿನ ಸಮುದ್ರ, ಸೆಕ್ಸಿನ ಪ್ಲೆಷರಿಗೆ ಕಾರಣವಾದಂಥದ್ದು. ಬೆಣ್ಣೆಯ ಸಮುದ್ರ ಅಂದರೆ ಅನಾಹತ ಚಕ್ರ, ಇದು ಹೃದಯದಲ್ಲಿರುವಂಥದ್ದು, ಇಲ್ಲಿಂದ ಮೆಡಿಟೇಷನಿನ ಎನರ್ಜಿ ಸ್ಟಾರ್ಟ್ ಆಗ್ತದೆ. ಮೊಸರಿನ ಸಮುದ್ರ ಅಂದರೆ ವಿಶುದ್ಧಿ ಚಕ್ರ, ಥ್ರೋಟಲ್ಲಿರುವಂಥದ್ದು, ಕುತ್ತಿಗೆಯಲ್ಲಿರುವಂಥದ್ದು. ಹಾಲಿನ ಸಮುದ್ರ ಅಂದರೆ ಆಜ್ಞಾ ಚಕ್ರ, ಕಣ್ಣುಗಳ ಮಧ್ಯದಲ್ಲಿರುವಂಥದ್ದು. ಕೊನೆಗೆ ಅಮೃತದ ಸಮುದ್ರ ಅಂದರೆ ಸಹಸ್ರಾರ ಚಕ್ರ, ಇದು ತಲೆಯ ಮೇಲೆ ಇರುವಂತಹದ್ದು, ಇಲ್ಲಿಂದ ಜೀವವನ್ನು ಹೊರಗೆ ಕಳಿಸಿದರೆ ಊರ್ಧ್ವಗತಿ ಆಗ್ತದೆ ಹೇಳ್ತಾರೆ. ಇನ್ನು ಕೊನೆಗೆ 5ನೇ ಸ್ಕಂಧ ನರಕದ ವರ್ಣನೆಯೊಟ್ಟಿಗೆ ಮುಗಿತದೆ.